ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಿ ಎಲ್ಲರೂ? ನಾನು ನಿಮ್ಮ ಅನು. ಇವತ್ತು ಭಾಳ ದಿನದ ನಂತರ ನಾವು ಮತ್ತೊಂದು ಪ್ಲೇಸಿಗೆ ಹೊಂಟೇವಿ. ಅದು ಧಾರವಾಡ ಸುತ್ತಮುತ್ತನ ಐತಿ. ಸೊ ನಮ್ಮ ಅಕ್ಕನ ಮಕ್ಕಳು ಬಂದಾರ, ಅದಕ್ಕೆ ಅವ್ರನ್ನ ಕರ್ಕೊಂಡು ನಾವು ಇವತ್ತು ಒಂದು ಪ್ಲೇಸಿಗೆ ಹೊಂಟೇವಿ. ಬರ್ರಿ ಆದ್ರೆ ಜರ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಆಮೇಲೆ ಮುಂಜಾನೆ ಜಲ್ದಿ ಎದ್ದಿದ್ದೆ, ಸೊ ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಅಡುಗೆ ಅದು ಮಾಡ್ಕೊಳ್ಳೋದಿತ್ತು, ಡಬ್ಬಿ ಕಟ್ಕೊಳ್ಳೋದಿತ್ತು. ಸೊ ಹೋದ ಸತ್ತ ಅಲ್ಲಿ ಏನೂ ಸಿಗಲಿಲ್ಲ ಊಟಕ್ಕೆ, ಅದಕ್ಕೆ ನಾನು ಇವತ್ತು ಡಬ್ಬಿ ಕಟ್ಕೊಂಡೀನಿ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಇವತ್ತು ನಾವು ಮುನ್ನವಳ್ಳಿ ಹತ್ತಿರ ಇರುವ ವರವಿ ಸಿದ್ದೇಶ್ವರ ಟೆಂಪಲ್ಗೆ ಬಂದೇವ್ರಿ. ಸೊ ಟೆಂಪಲ್ ಅಂತೂ ಭಾಳ ಚಲೋ ಐತಿ, ನೋಡ್ತಿರ್ಬೋದು ನೀವು. ಹಿಂದೆಲ್ಲ ಫುಲ್ ಕಾಡು ಐತಿ. ಆಮೇಲೆ ಒಂದು ವಾಟರ್ ಫಾಲ್ಸು ಐತಿ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬರ್ರಿ ಹೋಗೋಣ, ವಾಟರ್ ಫಾಲ್ಸ್ ತೊಗೊಳೋಣ. ಅಲ್ಲಿ ಗುಡಿನೂ ಐತಿ, ಗುಡಿನೂ ತೋರಿಸ್ತೀನಿ ನಿಮಗೆ. ಕೈ ಕೊಡು, ಇಲ್ಲಿ ಕೈ ಕೊಡು, ಕೈ ಕೊಡು. ಅಲ್ಲಿ ನೋಡೋಣ, ಸಾಧ್ಯ ಹೋದ್ರಲ್ಲ ಬೇಡ. ನೀರು ನೋಡ್ರಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ನೀರು ಇದಾವ. ಆಮೇಲೆ ವಾಟರ್ ಫಾಲ್ಸ್ನ ಸ್ವಲ್ಪ ನೀರು ಕಮ್ಮಿ ಇದಾವೆ, ಆದ್ರೂ ನೋಡ್ಲಿಕ್ಕೆ ಒಂಥರ ಚಲೋ ಐತಿ ಪ್ಲೇಸ್. ನೋಡ್ರಿ ಸೈಡ್ ಒಂದು ಟೆಂಪಲ್ ಐತಿ, ವರವಿ ಸಿದ್ದೇಶ್ವರ ಟೆಂಪಲ್ ಐತಿ. ಅಕ್ಕನ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡತ್ತಾರ. ಎಷ್ಟು ಮಳೆ ಆದ್ರೂ ನೀರು ಹಿಂಗೆ ಇರ್ತೈತಂತ. ಫಿಶ್ನು ಭಾಳ ಅದಾವ ಇಲ್ಲಿ. ಸೊ ಸಣ್ಣ ಸಣ್ಣ ಫಿಶ್ ಅದಾವ. ಆಮೇಲೆ ನೋಡ್ಲಿಕ್ಕಂತೂ ಭಾಳ ಚಂದ ಐತಿ, ನೇಚರೂ ಐತಿ, ಆಮೇಲೆ ಗುಡಿನೂ ಐತಿ. ನೋಡ್ರಿ ಸೌದತ್ತಿ ಹತ್ರ ಇಂಥ ಪ್ಲೇಸ್ ಐತೆ ಅಂದ್ಕೊಂಡಿರಲಿಲ್ಲ. ನಮಗೂ ನಮ್ಮ ಸಿಸ್ಟರ್ ಸಜೆಸ್ಟ್ ಮಾಡಿದ್ರು ಈ ಪ್ಲೇಸ್. ಜನನೂ ಜಾಸ್ತಿ ಇಲ್ಲ, ಪೀಸ್ಫುಲ್ಲಾಗಿ ಸ್ನಾನನೂ ಮಾಡ್ಬೋದು, ಫ್ಯಾಮ್ಲಿ ಕರ್ಕೊಂಡು ಬರ್ಬೋದು. ಮತ್ತು ಕಾಡಿನ ಮಧ್ಯದಾಗಿದ್ದಂಗೆ ಅನಿಸ್ತೈತಿ. ನೋಡ್ರಿ ಗುಡಿ ವರವಿ ಸಿದ್ದೇಶ್ವರ ಗುಡಿ ರೀ. ಈಗ ಬರ್ರಿ ನಾವು ಒಳಗೆ ಹೋಗೋಣ. ಒಳಗೆ ಹೆಂಗೈತೆ ನಾನು ನಿಮ್ಗೆ ತೋರಿಸ್ತೀನಿ. ಒಳಗೆ ನೋಡ್ರಿ ಸ್ವಲ್ಪ ಗುಹೆಗತೆ ಐತಿ. ನೋಡ್ರಿ ಒಂದು ಶಿವಲಿಂಗನೂ ಇಟ್ಟಾರ. ಒಂದು ಗುಡ್ಡದ ಕೆಳಗೈತಿ. ನೋಡ್ರಿ ಅಜ್ಜಾರ ಧ್ಯಾನ ಮಾಡತ್ತಾರ. ಸೊ ನಾ ಸಾವಕಾಶ ಹೇಳತ್ತೀನಿ. ಗುಡ್ಡದಾಗಿಂತ ನೀರನ್ನು ಬೀಳತ್ತಾವ. ಸೊ ನೋಡಿ ಹಣ್ಣು
ಅದನ್ನು ಪೂಜೆಗೆ ಬಳಸ್ತಾರಂತೆ. ಬೆಳಕ್ಕೆ ಬಂದ ಕೂಡಲೇ ಇಲ್ಲೇ ಇರ್ಬೇಕು ಅನಿಸುತ್ತೆ. ಆಮೇಲೆ ಹೋಗಾಕ ಮನಸ್ಸು ಬರ್ತೀವಿ, ಯಾಕಂದ್ರೆ ಇಲ್ಲಿ ಫಾಲ್ಸು ಐತಿ, ಆಮೇಲೆ ಶಾಂತನೂ ಐತಿ, ತಂಪು ಐತಿ, ಊರಿಂದ ದೂರ ಐತಿ, ಕಾಡಿನಾಗ ಐತಿ. ಸೊ ಇಲ್ಲೇ ಇರ್ಬೇಕು ಅನ್ಸಾತೈತಿ. ಈಗ ವರವಿ ಸಿದ್ದೇಶ್ವರ ಟೆಂಪಲ್ ಆಮೇಲೆ ಇಲ್ಲಿದ್ದ ವಾಟರ್ ಫಾಲ್ಸ್ ಮುಗಿಸ್ಕೊಂಡಿವಿ. ನೆಕ್ಸ್ಟ್ ಎಲ್ಲಿ ಹೋಗೋದ್ರಿ ನಾವು? ಶಬರಿಕೊಳ್ಳ ಎಲ್ಲಿ ಬರ್ತೈತ್ರಿ ಅದು? ಇಲ್ಲಿಂದ ಒಂದು 35 ಕಿಲೋಮೀಟರ್ ಐತಿ. ಹಾಂ ಇವತ್ತು ಎರಡೆರಡು ಪ್ಲೇಸ್ ಆಗ್ತಾವ ಹಂಗಾದ್ರೆ. ಮಳೆ ಸ್ವಲ್ಪ ಕಮ್ಮಿ ಐತಿ, ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಇದಾವ. ಬಟ್ ಈ ಮಳೆಗಾಲದಾಗೆಲ್ಲ ಫುಲ್ ಜೋರು ನೀರು ಇರ್ತಾವ ಅನಿಸ್ತತಿ. ಹೆಂಗಿತ್ತು ಪ್ಲೇಸ್? ವೆಲ್ಕಮ್. ಆಗ್ಬಿಡಿ ಸ್ಟಡಿ ಮಾಡಿ ಅವ್ರಿಗೂ ಬೇಸರ ಇರ್ತತಿ. ಸೊ ಅದಕ್ಕೆ ಸಂಡೇ ಒಂದಿನ ನಾವು ಹೊರಗೆ ಕರ್ಕೊಂಡು ಬಂದಿದ್ವಿ. ಪ್ರತಿ ಸತಿ ಒಂದು ದಿನಕ್ಕೆ ಒಂದೇ ಪ್ಲೇಸ್ ಮಾಡ್ತಿದ್ದೀವಿ. ಈ ಸತಿ 2 ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಗೆ. ಒಂದೇ ವಿಡಿಯೋನಾಗ 2 ಪ್ಲೇಸ್ ತೋರಿಸ್ತೀನಿ. ಸೊ ಹೋಗಿ ನಿಮ್ಮೆಲ್ಲರಿಗೂ ಲೈಕ್ ಆಗ್ತೈತೆ ಅಂದ್ಕೊಂಡೇನಿ. ನೋಡ್ರಿ ರಾಕಿ ಸ್ಟೋನ್ ಐತಿ, ಆಮೇಲೆ ಇಲ್ಲೆಲ್ಲ ದೊಡ್ಡ ಗಿಡ ಬೆಳೆಯಂಗಿಲ್ಲ. ಸೊ ಅದಕ್ಕೆ ಇಲ್ಲೆಲ್ಲ ಕುರ್ಚಲ್ ಗಿಡ ಬೆಳಿತಾರೆ. ಈ ಗಿಡಕ್ಕೆ ನಮ್ಮ ಸೈಡ್ ಕುರ್ಚಲ್ ಗಿಡ ಅಂತಾರೆ, ನಿಮ್ಮ ಸೈಡ್ ಏನಂತಾರೆ ಹೇಳ್ರಿ. ಆಮೇಲೆ ಇದಕ್ಕೆ ಇನ್ನೊಂದು ಹೆಸರು ಪಾಪಸ್ ಕಳ್ಳಿನೂ ಅಂತಾರೆ. ಸೊ ನೋಡ್ರಿ ಎಷ್ಟು ಬೆಳೆದಾವ ಕುರ್ಚಲ್ ಗಿಡ. ನಾವಿವತ್ತು ಸೆಕೆಂಡ್ ಪ್ಲೇಸಿಗೆ ಹೊಂಟೇವಿ. ಆ ಪ್ಲೇಸ್ ಯಾವುದಂದ್ರೆ ಶಬರಿಕೊಳ್ಳ. ಇದಿರೋದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾವಿ ಅನ್ನೋ ಗ್ರಾಮದ ಪಕ್ಕನಾಗ ಐತ್ರಿ ಇದು ಗುಡಿ. ಇದು ಶಬರಿ ದೇವಿಯ ದೇವಸ್ಥಾನ ಐತ್ರಿ. ಶಬರಿ ಏನದಾರಲ್ರಿ, ಇವರು ರಾಮನ ಸಲುವಾಗಿ ಭಾಳ ವರ್ಷದಿಂದ ಕಾಯ್ಕೊಂಡು ಕುಂತಿದ್ದ ಪ್ಲೇಸ್ ರೀ ಇದು. ರಾಮ ಸೀತಾನ ಹುಡ್ಕೊಂಡು ಹೊಂಟಿದ್ರಲ್ರಿ ಲಂಕಾಕ್ಕೆ. ಅವಾಗ ಇಲ್ಲಿ ಬಂದ ರಾಮ ಶಬರಿ ಅವ್ರಿಗೆ ದರ್ಶನ ಕೊಟ್ಟಿದ್ರಂತ. ರಾಮ್ ಬಂದಾಗ ಶಬರಿಯವರು ಬಾರೆಹಣ್ಣನ್ನು ತಿನ್ನಕ್ಕೆ ಕೊಟ್ಟಿದ್ರಂತ. ತಿನ್ನೋಕೆ ಕೊಡೋ ಮುಂದೆ ಎಲ್ಲ ಬಾರೆಹಣ್ಣನ್ನು ಎಂಜಲ ಮಾಡಿ ಕೊಡತ್ತಿದ್ರಂತ, ಅಂದ್ರೆ ಕಚ್ಚಿ ಕೊಡತ್ತಿದ್ರಂತ. ಸೊ ಲಕ್ಷ್ಮಣಿಗೆ ಸಿಟ್ಟು ಬಂದ ಲಕ್ಷ್ಮಣ ಶಬರಿಯವ್ರಿಗೆ ಕೇಳಿದಂತ, ಯಾಕೆಲ್ಲ ಕಚ್ಚಿ ಅನ್ನ ಕೊಡತ್ತೀರಿ ಅಂತಂದ. ಅದಕ್ಕೆ ಶಬರಿಯವ್ರು ಅಂದ್ರಂತ, ರುಚಿ ಇದ್ರೆ ಮಾತ್ರ ನಾನು ನಿಮ್ಗೆ ರಾಮನಿಗೆ ಹಣ್ಣು ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ನಾ ಇದನ್ನೆಲ್ಲ ಹಣ್ಣು ರುಚಿ ನೋಡಿ ಕೊಡತ್ತೀನಿ, ಕಚ್ಚಿ ನೋಡಿ ಕೊಡತ್ತೀನಿ ಅಂದ್ರಂತ. ಈಗ ನೋಡ್ರಿ ಇದು ಗುಡಿ, ಗರ್ಭಗುಡಿ. ಶಬರಿಯವರ ಒಳಗೆ ವಿಗ್ರಹ ಐತಿ, ಆಮೇಲೆ ವಿಗ್ರಹ ಅಂದ್ರೆ ಮೂರ್ತಿ ಐತಿ. ಈಗ ನಾವು ಹೊರಗೆ ಬಂದ ಕೂಡಲೇ ನಿಮಗೆ ಅಲ್ಲಿ 2 ಹೊಂಡ ಕಾಣ್ತಾವ. ಈ ಹೊಂಡದ ವಿಶೇಷತೆ ಏನಂದ್ರಪ್ಪ, ರಾಮ್ ಇದ್ದವರು ಶಬರಿ ಕೇಳ್ತಾರಂತ, ನಿಮ್ಮ ಕೊನೆಯ ಆಸೆ ಏನಂತ. ಅವಾಗ ಶಬರಿ ಅಂತಾಳ, ನಾನು ನಿಮ್ಮ ಮಡಿಲ ಮೇಲೆ ಪ್ರಾಣ ಬಿಡಬೇಕು, ಇದು ನನ್ನ ಕೊನೆಯ ಆಸೆ ಅಂತಾರ. ಅದಕ್ಕೆ ನೀರು ಕುಡಿಸ್ಬೇಕಲ್ಲ ಗಂಗಾಜಲ, ಅದಕ್ಕೆ ಅಲ್ಲಿ ನೀರು ಇರಂಗಿಲ್ಲ, ಅಷ್ಟು ಗುಡ್ಡದ್ನಾಗ ನೀರು ಇಲ್ಲಾಗಿದ್ದು ಅಂತ. ಸೊ ರಾಮ ಏನು ಮಾಡಿದ್ರು, ಅಲ್ಲಿ ಬಾಣ ಬಿಟ್ಟು ಅಲ್ಲಿ 2 ಚಿಲುಮೆನ ಸೃಷ್ಟಿಸಿದಂತ, ಅಲ್ಲಿ ಗಂಗೆನ ತರಿಸಿದ್ರಂತ. ಸೊ ಅಲ್ಲಿ ಸದಾಕಾಲ ನೀರು ಇರ್ತಾವ, ಎಷ್ಟು ಬರಗಾಲ ಬಂದರೂ ಅಲ್ಲಿ ನೀರು ಕಮ್ಮಿ ಆಗೋದಿಲ್ಲ ಅಂತ. ಸೊ ಇದು ನೋಡ್ರಿ ಅದ ಹೊಂಡ ಅಂದ್ರೆ ಚಿಲುಮೆ, ಇಲ್ಲಿ ಬಾಣ ಬಿಟ್ಟಿದ್ರಂತ. ಸೊ ಇಲ್ಲಿ ನೀರಂತೂ ಕಮ್ಮಿ ಆಗಂಗಿಲ್ಲ ಅಂತ, ಯಾವತ್ತು ಹೀಗೆ ಇರ್ತಾವ ನೀರು ಎಷ್ಟು ಬರಗಾಲ ಬಂದ್ರು. ಇದ್ರ ವಿಶೇಷತೆ ರೀ. ಇಷ್ಟೆಲ್ಲ ಗುಡಿ ನೋಡಿದ್ವಿ. ಅಲ್ಲಿ ಬಾರೆಹಣ್ಣು ಗಿಡನೂ ಇತ್ತು. ಸೊ ಇಲ್ಲೋ ಗೊತ್ತಿಲ್ಲ ನಮಗೆ. ಆಮೇಲೆ ಅಲ್ಲೇನ ಕುಂತು ನಾವು ಊಟ ಮಾಡಿದ್ವಿ. ಆಮೇಲೆ ಗುಡಿಯಿಂದ ಒಂದು ಫಾಲ್ಸ್ನೂ ಐತಂತ. ಸೊ ಬಟ್ ಈಗ ನೀರು ಇರಲಿಲ್ಲ ಅಲ್ಲಿ, ಮಳೆಗಾಲನಾಗ ಅಷ್ಟೇ ನೀರು ಇರ್ತಾವಂತ. ಸೊ ಅದಕ್ಕೆ ನಾವು ಅಲ್ಲಿ ಹೋಗಲಿಲ್ಲ. ಈಗ ನಾವು ವಾಪಸ್ ಊರಿಗೆ ಹೋಗೋ ಮುಂದೆ ಸೌದತ್ತಿ ಎಲ್ಲಮ್ಮಂಗೆ ಹೋಗಿದ್ವಿ. ಯಾಕಂದ್ರೆ ಇಷ್ಟು ಸಮೀಪ ಅಂದ ದೇವ್ರ ಗುಡಿಗೆ ಹೋಗಲಿಲ್ಲ ಅಂದ್ರೆ ಹೆಂಗೆ, ಅದಕ್ಕೆ ನಾವಿವತ್ತು ಸೌದತ್ತಿಗೆ ಬಂದ್ವಿ, ಎಲ್ಲಮ್ಮನ ಗುಡ್ಡಕ್ಕೆ. ಸೊ ನಮ್ಮ ಬ್ಯಾಡ್ ಲಕ್ ಅಲ್ಲಿ ದರ್ಶನವೂ ಬಂದಾಗಿತ್ತು. 4:15 7 ಗಂಟೆ ತನಕ ದರ್ಶನ ಬಂದಿರ್ತೈತಂತ. ಸೊ ನಾವು ಬರೋದು 5 ಗಂಟೆ ಆಗಿತ್ತು. ಅದಕ್ಕೆ ನಾವು ನಿಲ್ಲಿಲ್ಲ, ಅಲ್ಲೇ ಹೊರಗಿಂದನ ದರ್ಶನ ತೊಗೊಂಡು ವಾಪಸ್ ನಾವು ಧಾರವಾಡಕ್ಕೆ ಹೋದ್ವಿ.
ಇಷ್ಟಿತ್ತು ರೀ ನಮ್ಮ ಬ್ಲಾಗ್. ಹೆಂಗೆ ಅನ್ಸುತ್ತೆ ಹೇಳ್ರಿ. Bye friends.